ಆಕಾಶವಾಣಿ. ತಾಯಿ ಹೊಟ್ಟೆಯಿಂದ ಚಟ್ಟ ಎತ್ತೋ ಗಂಟ ಹೆಲ್ತು ಇದ್ರೆ ಸಾಕು, ಬ್ಯಾರೇನು ಬ್ಯಾಡೆ. ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜನ್ಮಜಾತ ಮತ್ತು ಹೃದಯದ ಕವಟದ ಕಾಯಿಲೆಗಳು ಈ ಕುರಿತು ಶಿವಮೊಗ್ಗದ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಲಹೆಗಾರ ಮತ್ತು ಕಾರ್ಡಿಯೋಥೊರಾಸಿಕ್ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸುಧೀರ್ ಎಂ ಭಟ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಕೆಳಗರೆ ಹೃದಯವು ಮಾನವ ದೇಹದ ಜೀವಾಳವಾಗಿದ್ದು ಅದರ ಸರಿಯಾದ ಕಾರ್ಯ ಜೀವನದ ಗುಣಮಟ್ಟವನ್ನು ನಿರ್ಧರಿಸುತ್ತೆ ಅಲ್ವಾ. ಆದರೆ ಕೆಲವರಿಗೆ ಜನ್ಮದಿಂದಲೇ ಜನ್ಮದಾತ ಹೃದಯದ ರೋಗಗಳು ಉಂಟಾದರೆ, ಇನ್ನು ಕೆಲವರಿಗೆ ಜೀವನದ ವಿವಿಧ ಹಂತಗಳಲ್ಲಿ ಹೃದಯ ಕಪಾಟದ ಕಾಯಿಲೆಗಳು ಕಾಣಿಸಿಕೊಳ್ತವೆ. ಇದರ ಬಗ್ಗೆ ನಮಗೆ ಸಂಪೂರ್ಣ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾಕ್ಟರ್ ಸುಧೀರ್ ಎಂ ಭಟ್ ಅವರು. ಇವರು ಶಿವಮೊಗ್ಗದ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಲಹೆಗಾರ ಕಾರ್ಡಿಯೋಥೊರಾಸಿಕ್ ಶಸ್ತ್ರಚಿಕಿತ್ಸಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಮಸ್ಕಾರ ಡಾಕ್ಟರ್ ಸುಧೀರ್ ಭಟ್ ಅವರು. ನಮಸ್ಕಾರ ಡಾಕ್ಟರ್, ಈ ಜನ್ಮಜಾತ ಹೃದಯದ ಕಾಯಿಲೆ ಮತ್ತೆ ಕವಾಟದ ಹೃದಯದ ಕಾಯಿಲೆಗಳು ಅಂದ್ರೆ ಏನು, ಹಾಗೆ ಇವೆರಡರಲ್ಲಿ ಏನು ವ್ಯತ್ಯಾಸ ಅಂತ ಕೂಡ ನಮ್ಮ ಕೇಳುಗರಿಗೆ ತಿಳಿಸ್ತೀರಾ? ಜನ್ಮಜಾತ ಹೃದಯದ ಕಾಯಿಲೆ ಅಂದ್ರೆ ಹೆಸರೇ ಹೇಳುವ ಹಾಗೆ ಹುಟ್ಟಿನಿಂದಲೂ ಬಂದಿರುವಂತಹ ಕಾಯಿಲೆಗಳು. ಇದರಲ್ಲಿ ಮೇನ್ ಆಗಿ 2 ವಿಧಗಳಿದ್ದಾವೆ. ಈಗ ಹೃದಯದಲ್ಲಿ 4 ಕೋಣೆಗಳಿವೆ. ಆ ಕೋಣೆಗಳ ಮಧ್ಯೆ ಈಗ ರೈಟ್ ಸೈಡ್ ಅಲ್ಲಿ 2 ಇರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ 2 ಇರುತ್ತೆ. ಇವೆರಡರ ಮಧ್ಯೆ ಇರುವಂತಹ ಗೋಡೆ ಏನಿದೆ ಅದರಲ್ಲಿ ಬಿರುಕಿದ್ದಾಗ ಅಥವಾ ಒಂದು ಡಿಫೆಕ್ಟ್ ಇದ್ದಾಗ, ರಂಧ್ರ ಇದ್ದಾಗ ಅದರಿಂದಾಗಿ ಕೆಲವು ಕಾಯಿಲೆಗಳು ಬರುತ್ತವೆ. ಇನ್ನು ಕೆಲವು ಕಾಯಿಲೆಗಳಿದ್ದಾವೆ, ಅವುಗಳಲ್ಲಿ ಶ್ವಾಸಕೋಶಕ್ಕೆ ಸರಿಯಾಗಿ ರಕ್ತ ಸಂಚಾರ ಆಗದೇ ಇದ್ದಾಗ ಆಗುವಂತಹ ಕಾಯಿಲೆಗಳು. ಇದರಿಂದಾಗಿ ಆಗುವಂತಹ ಪರಿಣಾಮ ಅಂತಂದ್ರೆ ಮಗು ನೀಲಿ ಕಾಣಿಸ್ಕೊಳ್ಳುತ್ತೆ, ಕೈ ಬೆರಳುಗಳು, ತುಟಿ ನೀಲಿ ಕಾಣಿಸ್ಕೊಳ್ಳೋದು, ಇವೆಲ್ಲ ಏನಿದೆ ಅದು ಇನ್ನೊಂದು ವೆರೈಟಿ ಆಫ್ ಕಂಜನೈಟಲ್ ಅಂದ್ರೆ ಹುಟ್ಟಿನಿಂದ ಬರುವಂತಹ ಕಾಯಿಲೆ. ಇವೆರಡು ರೀತಿಯ ಜನ್ಮಜಾತ ಹೃದಯದ ಕಾಯಿಲೆಗಳು ಇವೆ ಬೈ ಅಂಡ್ ಲಾರ್ಜ್. ಆಮೇಲೆ ಇನ್ನು ವಾಲ್ವ್ ಸಂಬಂಧಪಟ್ಟ ಕಾಯಿಲೆಗಳೇನಿದೆ ಇದರಲ್ಲೂ ಕೂಡ 2 ರೀತಿ. ಒಂದು ಹುಟ್ಟಿನಿಂದ ಬರುವಂತಹದ್ದು, ಇದು ಕಡಿಮೆ. ಆದ್ರೆ ನಮ್ಮ ದೇಶದಲ್ಲಿ ಕಾಣಿಸ್ಕೊಳ್ಳೋದು ಇನ್ನೊಂದು ತರದ ಕಾಯಿಲೆ ಇದೆ, ಅದಕ್ಕೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತಾರೆ. ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂದ್ರೆ ಈಗ ಚಿಕ್ಕ ವಯಸ್ಸಲ್ಲಿ ಒಂದು ಗಂಟಲು ನೋವು ಬರುತ್ತಲ್ಲ, ಅದಕ್ಕೆ ಒಂದು ಸ್ಟ್ರೆಪ್ಟೋಕಾಕಸ್ ಅಂತ ಒಂದು ರೋಗಾಣು ಕಾರಣ. ಆ ರೋಗಾಣುವಿನಿಂದ ಗಂಟಲು ನೋವು ಬಂದಾಗ ಕೆಲವರಿಗೆ ನಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಏನಿದೆ, ಇಮ್ಯುನಿಟಿ ಏನಿದೆ, ಸ್ಟ್ರೆಪ್ಟೋಕಾಕಸ್ ನ ಐಡೆಂಟಿಫೈ ಮಾಡಿ ಬೈ ಮಿಸ್ಟೇಕ್ ಅದು ಹೃದಯದ ಕವಾಟಗಳನ್ನು ಕೂಡ ಅಟ್ಯಾಕ್ ಮಾಡ್ತವೆ. ಹೃದಯದ ಕವಾಟಗಳು ಅಂದ್ರೆ ವಾಲ್ವ್ ಅಂದ್ರೆ ಏನು ಅನ್ನೋದು ಒಂದು ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಈಗ ನಿಮ್ಗೆ ಸೈಕಲ್ ಪಂಪ್ ಅಂತ ಇಟ್ಕೊಳ್ಳಿ, ಏರ್ ಹಾಕ್ತೀರಿ ಸೈಕಲ್ ಟೈರ್ಗೆ, ಅದರಲ್ಲಿ ಒಂದು ವಾಲ್ವ್ ಇರುತ್ತೆ. ಅದೇನ್ ಮಾಡುತ್ತೆ, ನಾವು ಪ್ರೆಷರ್ ಅಲ್ಲಿ ಏರನ್ನ ಪಂಪ್ ಮಾಡಿದಾಗ ಟೈರ್ ಒಳಗಡೆ ಸುಲಭವಾಗಿ ಏರ್ ಹೋಗೋ ಹಾಗೆ ಮಾಡುತ್ತೆ. ಆದ್ರೆ ಪಿಸ್ಟನ್ ಅನ್ನು ರಿಲೀಸ್ ಮಾಡಿದಾಗ ಹೈ ಪ್ರೆಷರ್ ಅಲ್ಲಿ ಇರುವಂತ ಏರ್ ವಾಪಸ್ ಹೊರಗಡೆ ಬರೋದಿಲ್ಲ. ಏಕಮುಖ ಸಂಚಾರ, ಒಂದೇ ಡೈರೆಕ್ಷನ್ ಅಲ್ಲಿ ಏರ್ ಫ್ಲೋ ಆಗ್ಲಿಕ್ಕೆ ಬಿಡುತ್ತೆ, ವಾಪಸ್ ಬರ್ಲಿಕ್ಕೆ ಬಿಡಲ್ಲ. ಇದೇ ತರ ಮೆಕ್ಯಾನಿಕಲ್ ಪಂಪ್ಸ್ ಅಲ್ಲೂ ಕೂಡ ಇರುತ್ತೆ. ಈಗ ವಾಟರ್ ಪಂಪ್ ಅಂತ ಅನ್ಕೊಂಡ್ರೆ ಅದರಲ್ಲೂ ಕೂಡ ಕವಾಟಗಳು ಇರ್ತವೆ, ವಾಲ್ವ್ ಇರುತ್ತೆ. ಅದು ಒನ್ ಡೈರೆಕ್ಷನ್ ಅಲ್ಲಿ ಫ್ಲೋ ಆಗೋ ಹಾಗೆ ನೋಡ್ಕೊಳ್ಳೋ ಹಾಗೆ ನೋಡುವಂಥದ್ದು ವಾಲ್ವ್. ಈ ವಾಲ್ವ್ ಅಲ್ಲಿ ಒಂದೇ ಬ್ಲಾಕ್ ಆದ್ರೆ ಅಥವಾ ಅದು ಸರಿಯಾಗಿ ಕ್ಲೋಸ್ ಮಾಡದೇ ಇದ್ರೆ, ಇವೆರಡು ಕಾರಣಗಳಿಂದ ವಾಲ್ವ್ ಡ್ಯಾಮೇಜ್ ಆಗುತ್ತೆ. ಈ ಸ್ಟ್ರೆಪ್ಟೋಕಾಕಸ್ ಅನ್ನೋ ರೋಗಾಣುವಿಗೆ ನಮ್ಮ ದೇಹದ ಇಮ್ಯೂನ್ ರೆಸ್ಪಾನ್ಸ್ ಏನಿದೆ ಅದು ಕೆಲವೊಮ್ಮೆ ತಪ್ಪಾಗಿ ನಮ್ಮ ದೇಹದ ಕವಾಟಗಳ ಮೇಲೆ ಡ್ಯಾಮೇಜ್ ಮಾಡುತ್ತೆ. ಅಂಥದ್ರಿಂದ ಬರೋ ಕಾಯಿಲೆಗೆ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಹೇಳ್ತಾರೆ. ಇವೆರಡು ಕೂಡ ವಾಲ್ವ್ಗಳಿಗೆ ಸಂಬಂಧಪಟ್ಟಂತ ಕಾಯಿಲೆಗಳು. ಆಯ್ತು, ಈ ಜನ್ಮದಾತ ಹೃದಯದ ಕಾಯಿಲೆ ಹಾಗೂ ಈ ಕವಾಟದ ಹೃದಯದ ಕಾಯಿಲೆ ಉಂಟಾಗೋಕೆ ಕಾರಣಗಳೇನು ಡಾಕ್ಟರ್? ಮತ್ತೆ ಇವೆರಡರಲ್ಲಿ ಬಗೆಗಳೇನಾದ್ರೂ ಇದೆಯಾ? ಜನ್ಮಜಾತ ಹೃದಯದ ಕಾಯಿಲೆಗಳು ಹುಟ್ಟಿನಿಂದ ಬಂದಿರುತ್ತೆ. ಗರ್ಭಕೋಶದಲ್ಲಿ ಮಗು ಏನು ಬೆಳವಣಿಗೆ ಆಗುತ್ತೆ ಅದರಲ್ಲಿ ಆಗುವ ತೊಂದರೆಗಳಿಂದಾಗಿ ಜನ್ಮಜಾತ ಹೃದಯದ ಕಾಯಿಲೆಗಳು ಕಾಣಿಸ್ಕೊಳ್ತವೆ. ಕೆಲವೊಮ್ಮೆ ಕವಾಟಗಳಲ್ಲಿ ಕೂಡ ಸರಿಯಾದ ಬೆಳವಣಿಗೆ ಆಗಿಲ್ದೇನೆ ಈ ರೀತಿಯ ತೊಂದರೆ ಕಾಣಿಸ್ಕೋಬಹುದು. ನಂತರ ಈ ರುಮ್ಯಾಟಿಕ್ ಹಾರ್ಟ್ ಡಿಸೀಸ್ ಅಂತ ಏನು ಹೇಳಿದೆ ಅದು ಕೂಡ ಇನ್ನೊಂದು ರೀಸನ್. ಆಮೇಲೆ ಕೆಲವರಿಗೆ ವಯಸ್ಸಾದಾಗ ಅಯೋಟಿಕ್ ವಾಲ್ವ್ ಅನ್ನೋದು ಅದರಲ್ಲಿ ಕ್ಯಾಲ್ಸಿಯಂ ಕೂತ್ಕೊಂಡು ಅದರಲ್ಲಿ ಕೂಡ ಬ್ಲಾಕ್ ಕಾಣಿಸ್ಕೊಳ್ಳುತ್ತೆ. ಒಂದು 60-70 ಇಯರ್ಸ್ ಏಜ್ ಅಲ್ಲಿ ಅದು ಕೂಡ ಒಂದು ರೀತಿಯ ಕಾರಣ. ಅದು ಜಸ್ಟ್ ಏಜ್ ರಿಲೇಟೆಡ್ ಅಷ್ಟೇ, ಅದಕ್ಕೆ ಇಂಥದ್ದೇ ಒಂದು ಕಾರಣ ಅಂತ ನಾವು ಐಡೆಂಟಿಫೈ ಮಾಡೋಕ್ಕಾಗಲ್ಲ. ಕೆಲವರಿಗೆ ಈ ರೀತಿಯ ಸಮಸ್ಯೆ ವಯಸ್ಸಾದಾಗ ಕಾಣಿಸ್ಕೊಳ್ಳುತ್ತೆ. ಸರಿ, ಇನ್ನು ಡಾಕ್ಟರ್ ಸುಧೀರ್, ಕಂಜೆನಿಟಲ್ ಹಾರ್ಟ್ ಡಿಸೀಸ್ ಹಾಗೆ ವ್ಯಾಲ್ವ್ಯುಲರ್ ಹಾರ್ಟ್ ಡಿಸೀಸ್ ಇವೆರಡರಲ್ಲಿ ಏನೆಲ್ಲ ರೋಗ ಲಕ್ಷಣಗಳನ್ನು ಕಾಣಬಹುದು? ಈಗ ನಾನು ಕಂಜೆನೈಟಲ್ ಅಥವಾ ಜನ್ಮತಃ ಬಂದಿರೋ ಕಾಯಿಲೆಗಳಲ್ಲಿ 2 ವಿಧ ಅಂತ ಹೇಳಿದೆ. ಒಂದು ಶ್ವಾಸಕೋಶದಲ್ಲಿ ಸಾಕಷ್ಟು ರಕ್ತ ಹೋಗದೆ ಇರುವಂತದ್ದು, ಇನ್ನೊಂದು ರಂಧ್ರ ಇರುವಂತದ್ದು. ಏನು 2 ಕೋಣೆಗಳ ಮಧ್ಯೆ, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಚೇಂಬರ್ಸ್ ಮಧ್ಯೆ ಏನು ಅಬ್ನಾರ್ಮಲ್ ಕಮ್ಯುನಿಕೇಶನ್ ಇರೋದು. ಅವು 2 ಮಧ್ಯೆ ಇರುವಂತಹ ಗೋಡೆ ಏನಿದೆ ಅದರಲ್ಲಿ ಬಿರುಕು ಬಿಟ್ಟಿರುವಂತದ್ದು ಅಥವಾ ರಂಧ್ರ ಇರುವಂತದ್ದು. ರೈಟ್ ಸೈಡ್ ಅಲ್ಲಿ ದೇಹದ ಯಾವ ಆಕ್ಸಿಜನ್ ಇಲ್ಲದೆ ಇರುವಂಥ, ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಇರುವಂಥ
ರಕ್ತ ರೈಟ್ ಸೈಡ್ಗೆ ಬರುತ್ತೆ, ಹೃದಯದ ರೈಟ್ ಸೈಡ್ಗೆ ಬರುತ್ತೆ. ಅಲ್ಲಿಂದ ಪಂಪ್ ಆಗಿರುವಂಥ ರಕ್ತ ಶ್ವಾಸಕೋಶಕ್ಕೆ ಹೋಗಿ ಅಲ್ಲಿ ಕ್ಲಿಯರ್ ಆಗಿ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ನ ವಾತಾವರಣಕ್ಕೆ ಬಿಟ್ಕೊಟ್ಟು ಆಕ್ಸಿಜನ್ ಅನ್ನ ತಗೊಳುತ್ತೆ, ಬ್ಲಡ್ ತಗೊಂಡು ಮತ್ತೆ ಪುನಃ ಲೆಫ್ಟ್ ಸೈಡ್ ಬರುತ್ತೆ, ಹಾರ್ಟಿನ ಲೆಫ್ಟ್ ಸೈಡ್ಗೆ ಬರುತ್ತೆ. ಅಲ್ಲಿಂದ ಲೆಫ್ಟ್ ವೆಂಟ್ರಿಕಲ್ ಅಥವಾ ಮುಖ್ಯ ಹೃತ್ಕುಕ್ಷಿ ಅಂತ ಹೇಳ್ತೀವಿ, ಅದು ಬ್ಲಡ್ ಅನ್ನ ದೇಹದ ಎಲ್ಲಾ ಭಾಗಕ್ಕೂ ಸರಬರಾಜು ಮಾಡುತ್ತೆ. ಹೃದಯದ ಮೇನ್ ಕೆಲಸ ಅಂತಂದ್ರೆ ದೇಹದ ಎಲ್ಲಾ ಭಾಗಕ್ಕೂ ಕೂಡ ಆಹಾರ ಮತ್ತು ಆಮ್ಲಜನಕ ಇವನ್ನ ರಕ್ತದ ಮೂಲಕ ಸರಬರಾಜು ಮಾಡೋದು. ಅದು ಬೇಸಿಕಲಿ ಹೃದಯ ಅನ್ನೋದು ಒಂದು ಜೈವಿಕ ಪಂಪ್. ಹುಟ್ಟಿದಾಗಿನಿಂದ ಕೊನೆಯವರೆಗೂ ಕೂಡ ಅದು ಕಂಟಿನ್ಯೂಸ್ ಕೆಲಸ ಮಾಡ್ತಾನೆ ಇರುತ್ತೆ, ಪಂಪ್ ಮಾಡ್ತಾನೆ ಇರುತ್ತೆ. ನಾವು ನಿದ್ದೆ ಮಾಡಿದಾಗಲೂ ಕೂಡ ನಮ್ಮ ದೇಹದ ಏನು ಕೆಮಿಕಲ್ ರಿಯಾಕ್ಷನ್ಸ್ ಇರುತ್ತೆ, ರಾಸಾಯನಿಕ ಚಟುವಟಿಕೆಗಳೇನಿರುತ್ತೆ, ಅದನ್ನು ಮೇಂಟೈನ್ ಮಾಡಲಿಕ್ಕೆ ನಮ್ಮ ದೇಹದ ಎಲ್ಲಾ ಅಂಗಾಂಗಗಳಿಗೆ, ಜೀವಕೋಶಗಳಿಗೆ ಆಮ್ಲಜನಕ ಮತ್ತೆ ಆಹಾರದ ಅವಶ್ಯಕತೆ ಇದೆ. ಇವನ್ ನಾವು ನಿದ್ದೆ ಮಾಡ್ತಾ ಇರುವಾಗ ಕೂಡ ನಮಗೆ ಗೊತ್ತಿಲ್ಲದೆ ಇದ್ದಾಗೆ ಹೃದಯ ಕೆಲಸ ಮಾಡ್ತಾನೆ ಇರುತ್ತೆ. ಸೊ ಈ ಹೃದಯಕ್ಕೆ ನಾನು ಹೇಳಿದಾಗೆ ರೈಟ್ ಸೈಡ್ ಅಲ್ಲಿ ಡಿಆಕ್ಸಿಜನೇಟೆಡ್ ಅಥವಾ ಆಮ್ಲಜನಕ ರಹಿತ ರಕ್ತ ಬರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಆಮ್ಲಜನಕ ಸಹಿತ ರಕ್ತ ಬರುತ್ತೆ. ಇವೆರಡು ಸಪರೇಟ್ ಆಗಿರುತ್ತೆ, ಇವೆರಡು ಮಿಕ್ಸ್ ಆಗೋದಿಲ್ಲ. ಹೃದಯದ ಎರಡು ಚೇಂಬರ್ಗಳ ಮಧ್ಯೆ ರಂಧ್ರ ಇದ್ದವಾಗ ಇವೆರಡು ಮಿಕ್ಸ್ ಆಗುತ್ತೆ. ಅಂದ್ರೆ ಏನಾಗುತ್ತೆ ಅಂತಂದ್ರೆ ರೈಟ್ ಸೈಡ್ ಅಲ್ಲಿ ಪ್ರೆಷರ್ ಕಡಿಮೆ ಇರುತ್ತೆ, ಲೆಫ್ಟ್ ಸೈಡ್ ಅಲ್ಲಿ ಪ್ರೆಷರ್ ಜಾಸ್ತಿ ಇರುತ್ತೆ. ಹೀಗಾಗಿ ರಕ್ತ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ಅಬ್ನಾರ್ಮಲ್ ಡೈವರ್ಷನ್ ಆಗುತ್ತೆ. ಏನು ಆಮ್ಲಜನಕ ಸಹಿತ ರಕ್ತ ಏನಿದೆ ಅದು ಲೆಫ್ಟ್ ಸೈಡ್ ಅಲ್ಲಿ ಮಾತ್ರ ಇರಬೇಕಾದ್ದು ಅದು ರೈಟ್ ಸೈಡ್ಗೆ ಡೈವರ್ಟ್ ಆಗುತ್ತೆ. ಇದರಿಂದಾಗಿ ಶ್ವಾಸಕೋಶದ ಮೇಲೆ ಎಕ್ಸ್ಟ್ರಾ ಪ್ರೆಷರ್ ಬೀಳುತ್ತೆ. ಅದರಲ್ಲಿ ಎಷ್ಟು ರಕ್ತ ಹೋಗಬೇಕು ಅದಕ್ಕಿಂತ 1.5, 2 ಪಟ್ಟು 3 ಪಟ್ಟು ರಕ್ತ ಶ್ವಾಸಕೋಶದಲ್ಲಿ ಸಂಚಲನೆ ಆಗುತ್ತೆ. ಸೊ ಇದು ಶ್ವಾಸಕೋಶದ ಮೇಲೆ ಪ್ರೆಷರ್ ಕೊಡುತ್ತೆ. ಇದು ಒಂದು ರೀತಿದು. ಇನ್ನೊಂದು ಏನಾಗುತ್ತೆ, ಶ್ವಾಸಕೋಶಕ್ಕೆ ಹೋಗಬೇಕಾದಂಥ ರಕ್ತ ಸಂಚಾರದ ಆಗುವ ದಾರಿ ಏನಿದೆ ಅದರಲ್ಲಿ ಒಂದು ಕವಾಟ ಇರುತ್ತೆ, ಪಲ್ಮನರಿ ವಾಲ್ವ್ ಅಂತ ಹೇಳ್ತೀವಿ. ಅದು ಅಥವಾ ಅದರ ಮುಂಚಿನ ಟ್ರೈಕಸ್ಪಿಡ್ ವಾಲ್ವ್ ಅಂತ ಹೇಳ್ತೀವಿ. ಇವುಗಳಲ್ಲಿ ಅಡಚಣೆ ಇರಬಹುದು. ಇವುಗಳಲ್ಲಿ ತುಂಬಾ ಅಡಚಣೆ ಇದ್ದಾಗ ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ಬರೋ ರಕ್ತ, ಅಂದ್ರೆ ನಾನು ಮೊದಲು ಹೇಳಿದ್ದು ಲೆಫ್ಟ್ ಸೈಡ್ ಇಂದ ರೈಟ್ ಸೈಡ್ಗೆ ರಕ್ತ ಶಂಟ್ ಆಗುತ್ತೆ ಅಂತ ಹೇಳಿದೆ. ಇದರಲ್ಲಿ ಉಲ್ಟಾ ಆಗುತ್ತೆ. ಡಿಆಕ್ಸಿಜನೇಟೆಡ್ ಬ್ಲಡ್ ಏನಿರುತ್ತೆ, ಆಮ್ಲಜನಕ ರಹಿತ ರಕ್ತ ಏನಿದೆ ಅದು ಶ್ವಾಸಕೋಶಕ್ಕೆ ಹೋಗದೇನೆ ಡೈರೆಕ್ಟ್ ಆಗಿ ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಕಂಪ್ಲೀಟ್ ಆಗಿ ಅಲ್ಲ, ಪಾರ್ಟ್ ಆಫ್ ದ ಬ್ಲಡ್ ರೈಟ್ ಸೈಡ್ ಇಂದ ಶ್ವಾಸಕೋಶಕ್ಕೆ ಹೋಗದೇನೆ ಲೆಫ್ಟ್ ಸೈಡ್ಗೆ ಹೋಗುತ್ತೆ. ಹೀಗೆ ಮಗು ನೀಲಿ ಬಣ್ಣ, ಕೈ ಊದಾ ಬಣ್ಣ ಆಗೋದು, ತುಟಿ ಊದಾ ಬಣ್ಣ ಆಗೋದು, ಇವೆಲ್ಲ ಇದರಿಂದ ಸಂಭವಿಸಬಹುದು. ಹಾಗಿದ್ರೆ ಡಾಕ್ಟರ್, ನಾವು ನವಜಾತ ಶಿಶುವಿನಲ್ಲಿ ಆ ಮಗುವಿಗೆ ಹೃದಯದ ಸಮಸ್ಯೆ ಇದೆ ಅಂತ ಹೇಗೆ ತಿಳ್ಕೊಬಹುದು? ಈಗ ಒಂದು ಹುಟ್ಟಿದಂಥ ಮಗು ನೀಲಿ ಬಣ್ಣ ಇದ್ರೆ ಆವಾಗ ನಾವು ಒಂದು ಸಮಸ್ಯೆ ಇರಬಹುದು ಅಂತ, ಅದು ಹೃದಯದ ಸಮಸ್ಯೆನೂ ಆಗಿರಬಹುದು ಅಂತ ಒಂದು ಊಹೆ ಮಾಡ್ಕೋಬೇಕಾಗುತ್ತೆ. ಅದು ಒಂದು. ಆಮೇಲೆ ಈಗ ಮನೆಗೆ ಕರ್ಕೊಂಡು ಹೋದ್ಮೇಲೆ ಮಗು ಸಾಧಾರಣವಾಗಿ ತೂಕ ಜಾಸ್ತಿ ಆಗ್ತಾ ಹೋಗ್ಬೇಕು. ಆ ಪ್ರಮಾಣದಲ್ಲಿ ತೂಕ ಜಾಸ್ತಿ ಆಗ್ತಾ ಇಲ್ಲ, ಸಾಕಷ್ಟು ಹಾಲು ಕುಡಿತಾ ಇದ್ರೂ ಕೂಡ ಮಗು ವೆಯ್ಟ್ ಗೇನ್ ಆಗ್ತಿಲ್ಲ ಅಂತಂದ್ರೆ ಅವಾಗ ನಾವು ಎಚ್ಚೆತ್ಕೊಳ್ಬೇಕಾಗತ್ತೆ. ಏನಾದ್ರೂ ಒಂದು ಕಾರಣ ಇದೆಯಾ ಅಂತ ಮಕ್ಕಳ ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನೋಡ್ಬೇಕಾಗತ್ತೆ. ಅದ್ರ ಜೊತೆಗೆ ಹಾಲು ಕುಡಿಲಿಕ್ಕೆ ಆಗ್ತಾ ಇಲ್ಲ, ಮಗು ಏನು ಬ್ರೆಸ್ಟ್ ಫೀಡ್ ಮಾಡುವಾಗ ಅದಕ್ಕೆ ಸಾಕಷ್ಟು ತ್ರಾಣ ಇಲ್ಲ, ಹಾಲು ಕುಡಿಲಿಕ್ಕೆ ಆಗ್ತಾ ಇಲ್ಲ, ಹಾಲು ಕುಡಿತಾ ಇರುವಾಗ ಉಸಿರು ಕಟ್ಟದಾಗ ಆಗುತ್ತೆ, ಆ ಥರ ಇದ್ರೂ ಕೂಡ ಅದು ಕಂಜನೈಟಲ್ ಹಾರ್ಟ್ ಡಿಸೀಸ್ ಅಥವಾ ಜನ್ಮತಃ ಬಂದಿರುವಂತಹ ಹೃದಯದ ಕಾಯಿಲೆ ಇದ್ರೂ ಇರಬಹುದು. ಆಮೇಲೆ ಉಸಿರಾಡುವಾಗ ಈ ಪಕ್ಕೆಲುಬು ಹಾರುತ್ತೆ ಅಂತ ಹೇಳ್ತಾರೆ. ಈಗ ಏನು ಎದೆ ತುಂಬಾ ಒಳಗಡೆ ಎಳ್ಕೊಳ್ಳೋದು, ತುಂಬಾ ಸ್ಪೀಡಲ್ಲಿ ಉಸಿರಾಟ ಆಗೋದು, ಇದೆಲ್ಲ ಏನಿದೆ ಇದು ಕೂಡ ಶಾಲೋ ಬ್ರೀದಿಂಗ್ ಅಂತ ಹೇಳ್ತಾರೆ. ತುಂಬಾ ಏನು ನಾರ್ಮಲ್ ಆಗಿ ಒಂದು 50-60 ಬ್ರೆತ್ ಒಂದು ನಿಮಿಷದಲ್ಲಿ ತಗೊಳ್ಳೋದು, ನಮಗೆ ಗೊತ್ತಾಗುತ್ತೆ ನೋಡಿದಾಗ ಮಗು ತುಂಬಾ ಫಾಸ್ಟ್ ಆಗಿ ಬ್ರೀತ್ ಮಾಡ್ತಾ ಇದೆ ಅಂತ. ಆ ಥರ ಇದ್ರೆ ಅದು ಕೂಡ ಹೃದಯದ ಸಮಸ್ಯೆ ಇರಬಹುದು. ತುಂಬಾ ಬೆವರು ಬರೋದು, ಯಾವಾಗಲೂ ನಿದ್ದೆ ಮಾಡ್ತಾ ಇರೋವಂಥದ್ದು, ಇವುಗಳು ಕೂಡ ಹೃದಯದ ಸಂಬಂಧಿ ಸಮಸ್ಯೆ ಇರಬಹುದು. ಆಮೇಲೆ ಇನ್ನೊಂದು ಸ್ವಲ್ಪ ಹೆಚ್ಚು ವಯಸ್ಸಾಗಿರೋ ಮಗುವಲ್ಲಿ ಆದ್ರೆ ಆಟ ಆಡುವಾಗ ಎಚ್ಚರ ತಪ್ಪೋದು, ಬೀಳೋದು, ಈ ಥರ ಏನಿದೆ ಇವುಗಳು ಕೂಡ ಹೃದಯ ಸಂಬಂಧಿ ಕಾಯಿಲೆಗಳ ಪರಿಣಾಮ ಆಗಿರಬಹುದು. ಕಾಲು ಊತ ಬರೋದು, ಆಮೇಲೆ ಎದೆ ಡಬ ಹೊಡ್ಕೊಳ್ಳೋದು, ಈ ಥರ ಸಿಂಪ್ಟಮ್ಸ್ ಇದ್ದಾವಾಗ ನಾವು ಹೃದಯದ ಕಾಯಿಲೆ ಇರಬಹುದು ಅಂತ ಅನುಮಾನ ಪಡಬೇಕಾಗತ್ತೆ. ಆಯ್ತು, ಇನ್ನು ಈ ಜನ್ಮಜಾತ ಹೃದಯದ ಕಾಯಿಲೆ ಹಾಗೆ ಕವಾಟದ ಹೃದಯದ ಕಾಯಿಲೆಯ ರೋಗ ನಿರ್ಧಾರವನ್ನು ಹೇಗೆ ಮಾಡ್ತೀರಾ ಡಾಕ್ಟರ್? ಅಂದ್ರೆ ಇದರ ರೋಗ ನಿರ್ಧಾರವಾಗೋಕೆ ಯಾವೆಲ್ಲ ತಪಾಸಣೆಗಳನ್ನ ಮಾಡಿಸೋದು ಅಗತ್ಯವಿದೆ? ಮುಖ್ಯವಾಗಿ ಜನ್ಮಜಾತ ಹೃದಯದ ಕಾಯಿಲೆಗಳಾಗ್ಲಿ, ಕವಾಟಗಳ ಕಾಯಿಲೆ ಆಗಲಿ, ನಾವು ಡಯಾಗ್ನೋಸ್ ಮಾಡಲಿಕ್ಕೆ ಎಕೋಕಾರ್ಡಿಯೋಗ್ರಫಿ ಅಂತ ಒಂದು ಟೆಸ್ಟ್ ಬೇಕಾಗುತ್ತೆ. ಇದರಲ್ಲಿ ನಾವು ಹೆಚ್ಚಿನ ಕಾಯಿಲೆಗಳನ್ನ ಎಕೋಕಾರ್ಡಿಯೋಗ್ರಫಿಯ ಮೂಲಕ ಪತ್ತೆ ಹಚ್ಚಬಹುದು. ಇನ್ನೂ ಒಂದು ಅಂಶ ಅಂದ್ರೆ ಗರ್ಭಿಣಿ ಇದ್ದಾಗ ರೆಗ್ಯುಲರ್ ಅಲ್ಟ್ರಾಸೌಂಡ್ ಟೆಸ್ಟ್ ಅನ್ನ ಮಾಡ್ತಾ ಇರ್ತಾರೆ. ಅದರಲ್ಲಿ ಕೂಡ ಮಗುವಿಗೆ ಹೃದಯ ಕಾಯಿಲೆ ಇದೆ ಅನ್ನೋದನ್ನ ನಾವು ಮೊದಲೇ ಡಿಟೆಕ್ಟ್ ಮಾಡಬಹುದು. ಕೆಲವೊಮ್ಮೆ ಇದು ಜೀವನಕ್ಕೆ ಸುಗಮವಾಗಿರುವಂತಹ ಕಾಯಿಲೆ ಅಲ್ಲ ಅಂತ ತೀರ್ಮಾನ ಮಾಡಿದ್ರೆ ಅದನ್ನ ಗರ್ಭಿಣಿ ಆದಾಗಲೇ ಅದನ್ನ ಟರ್ಮಿನೇಟ್ ಮಾಡಬಹುದು. ಇದು ಕೂಡ ಕೆಲವೊಂದು ಸಂದರ್ಭಗಳಲ್ಲಿ ಮಾಡಬೇಕಾಗಿ ಬರುತ್ತೆ.
ಸೊ ಮೇನ್ ಆಗಿ ನಾವು ಎಕೋಕಾರ್ಡಿಯೋಗ್ರಫಿ ಅಥವಾ ಹಾರ್ಟಿನ ಅಲ್ಟ್ರಾಸೌಂಡ್ ಏನಿದೆ ಅದನ್ನು ಮಾಡೋದ್ರ ಮೂಲಕ ನಾವು ಈ ಕಾಯಿಲೆಗಳನ್ನು ಪತ್ತೆ ಹಚ್ಚಬಹುದು. ಇನ್ನು ಕೊನೆಯದಾಗಿ ಕೇಳೋದಾದ್ರೆ ಡಾಕ್ಟರ್ ಸುಧೀರ್, ಈ ಜನ್ಮಜಾತ ಹೃದಯದ ಕಾಯಿಲೆ ಹಾಗೂ ವ್ಯಾಲ್ವ್ಯುಲರ್ ಹಾರ್ಟ್ ಡಿಸೀಸ್ಗೆ ಚಿಕಿತ್ಸೆ ಏನಿದೆ? ಜನ್ಮಜಾತ ಹೃದಯದ ಕಾಯಿಲೆಗಳಿಗೆ ಹೆಚ್ಚಿನ ಅಂಶ ಅವರಿಗೆ ಒಂದು ಹೃದಯದ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬರುತ್ತೆ, ಅಥವಾ ಇಂಟರ್ವೆನ್ಷನ್ ಅಂತ ಹೇಳ್ತಾರೆ. ಅಂದ್ರೆ ಹಾರ್ಟ್ ಅನ್ನ ಓಪನ್ ಮಾಡದೇನೆ ಒಂದು ಕ್ಯಾತ್ ಲ್ಯಾಬ್ ಅಲ್ಲಿ ಈಗ ಸ್ಟೆಂಟ್ ಹೇಗೆ ಹಾಕ್ತಾರೆ ಅದೇ ರೀತಿಯಲ್ಲಿ ಸಿಮಿಲರ್ ಟೆಕ್ನಿಕ್ ಗಳನ್ನ ಯೂಸ್ ಮಾಡಿ ಡಿವೈಸ್ ಅನ್ನ ಕೂರಿಸ್ಬಿಟ್ಟು ಅದನ್ನ ಕ್ಲೋಸ್ ಮಾಡುವಂತ ಸಾಧ್ಯತೆ ಇರುತ್ತೆ. ಇವೆರಡರಲ್ಲಿ ಒಂದನ್ನ ಉಪಯೋಗಿಸಬೇಕಾಗುತ್ತೆ. ಕೆಲವೊಂದು ಈಗ ನೀಲಿ ಬಣ್ಣ ಅಂತ ಹೇಳ್ತೀವಲ್ಲ, ಅವುಗಳಿಗೆ ಹೆಚ್ಚಾಗಿ ಶಸ್ತ್ರಚಿಕಿತ್ಸೆನೇ ಬೇಕಾಗಿ ಬರುತ್ತೆ. ಕೆಲವೊಂದು ಶಸ್ತ್ರಚಿಕಿತ್ಸೆಗಳು ಸ್ವಲ್ಪ ಸಂಕೀರ್ಣ ಇರುತ್ತೆ, ಹೆಚ್ಚಿನ ಸಮಯ ಅವರಿಗೆ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬರುತ್ತೆ. ಅದೇ ವಾಲ್ವ್ಗಳ ಡಿಸೀಸ್ ಅಲ್ಲಿ ಕೂಡ ಹೆಚ್ಚಾಗಿ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬರ್ತದೆ. ಅದು ಎಷ್ಟು ತೀವ್ರವಾಗಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ತುಂಬಾ ಡ್ಯಾಮೇಜ್ ಆಗಿದ್ರೆ ಅವಾಗ ಶಸ್ತ್ರಚಿಕಿತ್ಸೆ ಅವಶ್ಯಕತೆ ಬರುತ್ತೆ. ಕಡಿಮೆ ಇದ್ದಾಗ, ಅಷ್ಟೊಂದು ತೀವ್ರತರ ಡ್ಯಾಮೇಜ್ ಆಗಿಲ್ಲದೆ ಇದ್ದಾಗ ಅವಾಗ ನಾವು ಮೆಡಿಸಿನ್ಸ್ ಅಲ್ಲಿ ಮ್ಯಾನೇಜ್ ಮಾಡಬಹುದು. ಬಟ್ ಒಂದು ಲೆವೆಲ್ ದಾಟಿದ್ರೆ ಅದಕ್ಕೆ ಹಾರ್ಟ್ಗೆ ಆಪರೇಷನ್ ಮಾಡಿನೇ ಅದನ್ನ ಟ್ರೀಟ್ ಮಾಡಬೇಕಾಗುತ್ತೆ. ಡಾಕ್ಟರ್ ಸುಧೀರ್ ಎಂ ಭಟ್ ಅವರೇ, ನೀವಿಷ್ಟೊತ್ತು ನಮ್ಮ ಕೇಳುಗರಿಗೆ ಜನ್ಮಜಾತ ಮತ್ತು ಕವಾಟದ ಹೃದಯದ ಕಾಯಿಲೆಗಳ ಬಗ್ಗೆ ನಮಗೆ ಬೇಕಾದ ಮಾಹಿತಿಯನ್ನು ನೀಡಿ ನಮ್ಮೆಲ್ಲ ಗೊಂದಲಗಳನ್ನು ಪರಿಹರಿಸಿದ್ರಿ. ಧನ್ಯವಾದಗಳು ನಿಮಗೆ. ನಮಸ್ಕಾರ. ಧನ್ಯವಾದ. ಇದುವರೆಗೂ ಜನ್ಮಜಾತ ಮತ್ತು ಹೃದಯದ ಕವಟದ ಕಾಯಿಲೆಗಳು ಈ ಕುರಿತು ಶಿವಮೊಗ್ಗದ ಮ್ಯಾಕ್ಸ್ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ಸಲಹೆಗಾರ ಮತ್ತು ಕಾರ್ಡಿಯೋಥೊರಾಸಿಕ್ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಸುಧೀರ್ ಎಂ ಭಟ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಡಾಕ್ಟರ್ ಸುಶ್ರಾವ್ಯ ಜೆ ಐತಾಳ್. ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ? ಕ್ಯಾನ್ಸರ್, ನರರೋಗ, ಹೃದ್ರೋಗ, ಕಣ್ಣಿನ ಸಮಸ್ಯೆ, ದಂತ ಸಮಸ್ಯೆ, ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ? ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ? ಯೋಚಿಸಬೇಡಿ. ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್, ಪುರ್ಲೆ, ಶಿವಮೊಗ್ಗ. ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7099990587 7022990587. ಅಣ್ಣನ್ಗೆ ಕಾಯಿಲೆ ಮೊನ್ನೆಯಿಂದ, ಅಪ್ಪನ್ಗೆ ಉಸಿರೇ ಸಾಕಾಗಿದೆ. ಇದುವರೆಗೆ ಆರೋಗ್ಯ ದೀವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ. ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್, ಶಿವಮೊಗ್ಗ. ನಿರ್ವಹಣೆ ಎಸ್ಆರ್ ಭಟ್. ಸಹಕಾರ ಲಿಡಿಯಾ. ಈ ಕಾರ್ಯಕ್ರಮವನ್ನ ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ.